Namaste. Subject Engineering Mathematics for 4th semester BE. Name of the book author Dr. K.S.C. Sir. Quick glance. So for Model 1, quick glance for Model 1. Model 1 ಅಲ್ಲಿ ಏನು ಬರುತ್ತೆ ಅಂದರೆ ಫಾರ್ಮುಲಾಸ್ ಬರುತ್ತೆ, ಪ್ರಾಪರ್ಟೀಸ್ ಬರುತ್ತೆ ಮತ್ತು ರಿಸಲ್ಟ್ಸ್ ಎಲ್ಲ ಬರುತ್ತೆ. ಓಕೆ, ಸೊ ಕ್ಯಾಲ್ಕುಲಸ್ ಆಫ್ ಕಾಂಪ್ಲೆಕ್ಸ್ ಫಂಕ್ಷನ್ಸ್, ಕಾಂಪ್ಲೆಕ್ಸ್ ನಂಬರ್, ಕಾರ್ಟೀಷಿಯನ್ ಫಾರ್ಮಿಗೆ ಅನದರ್ ನೇಮ್ ರೆಕ್ಟ್ಯಾಂಗ್ಯುಲರ್ ಫಾರ್ಮ್ ಅಂತಲೂ ಕೂಡ ಹೇಳ್ತೇವೆ. ಸೊ ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಎಕ್ಸ್ ಅಂತ ಹೇಳಿದ್ರೆ ಸೊ ದಟ್ ಈಸ್ ರಿಯಲ್ ಆಕ್ಸಿಸ್, ವೈ ಈಸ್ ಇಮ್ಯಾಜಿನರಿ ಆಕ್ಸಿಸ್. So where I equal to square root of minus 1, otherwise I square equal to minus 1. Next to polar form. So polar form Z equal to R e power of I theta. R is radius of circle, E is exponential, theta ಏನಾಗುತ್ತೆ ಇಲ್ಲಿ ರೇಡಿಯಸ್ ಇರುತ್ತಲ್ಲ. ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಒನ್ ಈಸ್ ವೈ ಆಕ್ಸಿಸ್. ಇಲ್ಲಿ ರೇಡಿಯಸ್ ಅಂದರೆ ಇಲ್ಲಿ ಆ್ಯಂಗಲ್ ಥೀಟಾ. ದಿಸ್ ಈಸ್ ಆರ್ ರೇಡಿಯಸ್, ಆ್ಯಂಗಲ್ ಥೀಟಾ. ಓಕೆ, ವೇರ್ ಇ ಪವರ್ ಆಫ್ ಐ ಥೀಟಾ ಈಸ್ ಕಾಸ್ ಥೀಟಾ ಪ್ಲಸ್ ಐ ಇಂಟು ಸೈನ್ ಥೀಟಾ. ಮಾಡ್ಯುಲಸ್ ಆಫ್ ಝೆಡ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಅಥವಾ ಮಾಡ್ ಆಫ್ ಝೆಡ್ ಅಂತಲೂ ಹೇಳ್ಬೋದು. ಈಕ್ವಲ್ ಟು ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೇಗೆ ಅಂತ ಹೇಳಿದ್ರೆ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಫಾರ್ ವೈ ಆಕ್ಸಿಸ್. This line is parallel to y-axis. Next, r ಇದೆಯಲ್ಲ, ಸೊ ಆರ್ ಸ್ಕ್ವೇರ್ ಅಂದರೆ ಪೈಥಾಗರಸ್ ಅಪ್ಲೈ ಮಾಡಿದ್ರೆ ಆರ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ದಿಸ್ ಈಸ್ ಎಕ್ಸ್ ಸ್ಕ್ವೇರ್, ದಿಸ್ ಒನ್ ಈಸ್ ವೈ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಪೈಥಾಗರಸ್ ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆರ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ದೆನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್, ಆಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್ ಆಫ್ ಝೆಡ್. ಆಂಪ್ಲಿಟ್ಯೂಡಿಗೆ ಝೆಡ್ ಆ್ಯಂಪ್ ಅಂತ ಹೇಳ್ತೇವೆ, ಆಂಪ್ಲಿಟ್ಯೂಡಿಗೆ ಆ್ಯಂಪ್. ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ಹೇಗೆ ಅಂದರೆ ಇದು ವೇವ್ ಅಂತ ಇಟ್ಕೊಳ್ಳೋಣ. ಮ್ಯಾಕ್ಸಿಮಮ್, ದಿಸ್ ಇಸ್ ಫಾರ್ ಮಿನಿಮಮ್. ಸೊ ದಿಸ್ ಒಂದು ಪೀಕ್ ಇರುತ್ತಲ್ಲ, ಪೀಕ್ಗೆ ಆಂಪ್ಲಿಟ್ಯೂಡ್ ಅಂತ ಹೇಳ್ತೇವೆ. ಪಾಸಿಟಿವ್ ಪೀಕ್, ನೆಗೆಟಿವ್ ಪೀಕ್, ಆಂಪ್ಲಿಟ್ಯೂಡ್. ಆ್ಯಂಪ್ ಝೆಡ್ ಅಥವಾ ಆರ್ಗ್ಯುಮೆಂಟಿಗೆ ಆರ್ಗ್ ಝೆಡ್ ಈಕ್ವಲ್ ಟು ಥೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ನೆಕ್ಸ್ಟ್, ಕಾಂಪ್ಲೆಕ್ಸ್ ಕಾಂಜುಗೇಟ್. ಕಾಂಪ್ಲೆಕ್ಸ್ ಕಾಂಜುಗೇಟ್ ಅಂತ ಹೇಳಿದ್ರೆ ನಮಗೆ ಆಲ್ರೆಡಿ ನಾವೇನು ಮಾಡಿದ್ದೇವೆ, ಕಾರ್ಟೀಷಿಯನ್ ಫಾರ್ಮಲ್ಲಿ ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ಬರೆದಿದ್ದೇವಲ್ಲ. ಕಾಂಪ್ಲೆಕ್ಸ್ ಮಾಡಿದರೆ ಇದನ್ನು ಕಾಂಪ್ಲೆಕ್ಸ್ ಕಾಂಜುಗೇಟ್ ಮಾಡಿದರೆ ಝೆಡ್ ಬಾರ್ ಈಕ್ವಲ್ ಟು ಎಕ್ಸ್ ಹಾಗೇ ಇರುತ್ತೆ, ಪ್ಲಸ್ ಇರೋದು ಮೈನಸ್ ಆಗಬೇಕಷ್ಟೆ, ಐ ವೈ. ಸಮ್ ಇಂಪಾರ್ಟೆಂಟ್ ರಿಸಲ್ಟ್ಸ್. First one, cos theta equal to e power of I theta plus e power of minus I theta divided by 2. Sin theta equal to e power of I theta minus e power of minus I theta divided by 2 into I. ಗೊತ್ತಾಯ್ತಲ್ಲ, ಈ ಫಾರ್ಮುಲಾ ರಿಮೆಂಬರ್ ಮಾಡಬೇಕು. ಕಾಸ್ ಥೀಟಾ ಅಂತ ಹೇಳಿದ್ರೆ e power of I theta plus e power of minus I theta divided by 2. Sin theta is e power of I theta minus e power of minus I theta divided by 2i. ಈ ಡಿನಾಮಿನೇಟರಲ್ಲಿ ಐ ಇರೋದನ್ನು ನ್ಯೂಮರೇಟರ್ ಕಳಿಸ್ತೇನೆ ಅಂದರೆ ಅದು ನೆಗೆಟಿವ್ ಆಗುತ್ತೆ. ಮೈನಸ್ ಐ ಇಂಟು ಇ ಪವರ್ ಆಫ್ ಐ ಥೀಟಾ ಮೈನಸ್ ಇ ಪವರ್ ಆಫ್ ಮೈನಸ್ ಐ ಥೀಟಾ ಡಿವೈಡೆಡ್ ಬೈ 2 ಅಂತ. ಸೊ ಅವಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಕಾಸ್ ಆಫ್ ಐ ಥೀಟಾ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಥೀಟಾ ಅಂತ. ಸೈನ್ ಆಫ್ ಐ ಥೀಟಾ ಈಕ್ವಲ್ ಟು I into sin hyperbolic theta. So cos of I theta is cos hyperbolic theta and sin of I theta is I sin hyperbolic theta. Next, complex valued functions. So complex valued functions alli w equal to f of z ಅಂತ ಕಾಲ್ ಮಾಡ್ಕೊಳ್ಳೋಣ. z ಅಂತ ಹೇಳಿದ್ರೆ x plus iy. So equal to ಫಂಕ್ಷನ್ ಆಫ್ ಎಕ್ಸ್ ಪ್ಲಸ್ ಐ ವೈ ಅಂತ ಆಯಿತು. ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ. ದಿಸ್ ಈಸ್ ಫಾರ್ ಕಾರ್ಟೀಷಿಯನ್ ಫಾರ್ಮ್. ಸೆಕೆಂಡ್ ಒನ್, ಡಬ್ಲ್ಯೂ ಈಕ್ವಲ್ ಟು ಎಫ್ ಆಫ್ ಝೆಡ್ ಈಕ್ವಲ್ ಟು ಎಫ್ ಆಫ್
r into e power of I theta. R into e power of I theta bandre, that is polar form. So then u equal to r comma theta plus I into v of r comma theta. This is for polar form. Next, analytic or regular holomorphic function. f dash of z ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ w with respect to z ಅಂತ. ಲಿಮಿಟ್ del z tends to 0, f of z plus del z minus f of z whole divided by del z exists and is unique ಆಗಿರುತ್ತೆ. ನೆಕ್ಸ್ಟ್ ಕಾಶಿ-ರೈಮನ್ ಅಂತ ಹೇಳಿದ್ರೆ CR equations. ಅದರಲ್ಲಿ ಫಸ್ಟ್ ಒನ್ ಕಾರ್ಟೇಷಿಯನ್ ಫಾರ್ಮ್ del u by del x equal to del v by del y and del v by del x equal to minus del u by del y. del u by del x ಇದೆ, ಅದು ಈ ಆನ್ಸರ್ del v by del yಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ del v by del x ಅಲ್ಲಿ ಏನು ರಿಸಲ್ಟ್ ಬರುತ್ತೆ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ del u by del y ಆಗಿರುತ್ತೆ. ಅದರ್ವೈಸ್ ux ಈಕ್ವಲ್ ಟು vy ಆ್ಯಂಡ್ vx ಈಕ್ವಲ್ ಟು ಮೈನಸ್ uy ಅಂತಲೂ ಕೂಡ ಕಾಲ್ ಮಾಡ್ಬೋದು. ಸೊ ಕಾರ್ಟೇಷಿಯನ್ ಫಾರ್ಮ್ ಈಸ್ ಓವರ್. ನೆಕ್ಸ್ಟ್ ಪೋಲಾರ್ ಫಾರ್ಮ್ del u by del r equal to 1 by r del v by del theta and del v by del r equal to minus 1 by r del u by del theta. So del u by del r is 1 by r del u by del theta and del v by del r equal to minus 1 by r del u by del theta. ಇದನ್ನು ಹೀಗೂ ಕೂಡ ಕಾಲ್ ಮಾಡ್ಬೋದು. ಈ ಆರ್ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. r ಇಂಟು del u by del r ಅಂತ ಹೇಳಿದ್ರೆ ಯು ಆರ್ ಈಕ್ವಲ್ ಟು del v by del theta is v theta ಆ್ಯಂಡ್ ದಿಸ್ ಆರನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ r ಇಂಟು ವಿ ಆರ್ ಆಗುತ್ತೆ ಈಕ್ವಲ್ ಟು ಮೈನಸ್ ಹಾಗೆ ಬರಿಬೇಕು del u by del theta is u theta. ನೆಕ್ಸ್ಟ್ ಡೆರಿವೇಟಿವ್ ಆಫ್ ದಿ ಅನಲೈಟಿಕ್ ಫಂಕ್ಷನ್. ಫಸ್ಟ್ is Cartesian form. f dash of z equal to ux plus I into vx. Second one, polar form. f dash of z equal to e power of minus I theta ur plus I into vr. Next, harmonic function. Del square phi equal to 0. It implies that phi harmonic. So, idrali first Cartesian form del square phi equal to del square phi by del x square plus del square phi by del y square, that is equal to 0. Next, polar form. Del square phi equal to del square phi by del r square plus 1 by r del phi by del r plus 1 by r square del square phi by del theta square, that is equal to 0. Next, orthogonal property. If f of z equal to u of x comma y plus I into v of x comma y is analytic, the family of curves u of x comma y equal to c1 and v of x comma y equal to c2. c1 and c2 are constants, intersect each other orthogonally. Okay, thank you so much.